ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ತುಂಬಾ ನೋವಾಗ್ತಿದ್ಯೇನೋ? ಬಿಡಮ್ಮ, ಇದೆಲ್ಲ ಯಾವ ಲೆಕ್ಕ? ಹಾಗಲ್ಲ ಕಣೋ, ಗಾಯ ಆಗಿ ಸ್ವಲ್ಪ ರಕ್ತ ಬಂದ್ರೆ ಪರವಾಗಿಲ್ಲ, ಒಣಗಿ ಬೇಗ ಸರಿ ಹೋಗುತ್ತೆ. ಅದೇ ಮೂಗೇಟ್ ಬಿದ್ರೆ ಊತ ಇಳೆಯವರೆಗೂ ನೋವಾಗ್ತಲೇ ಇರುತ್ತೆ. ಇಲ್ಲಿ ನೋಡು, ಸ್ವಲ್ಪ ತರ್ಚಿದೆಯಲ್ಲ, ಹಾಗಾಗಿ ಇನ್ನೊಂದು 2-3 ದಿನ ನೋವಿದ್ದೇ ಇರುತ್ತೆ. ನೀನೀಗ ನರ್ಸ್ ಭಾಗ್ಯಮ್ಮ ಆಗಿಲ್ಲಮ್ಮ, ಕರ್ಣನ ತಾಯಿ ಆಗ್ಬಿಟ್ಟಿದ್ಯಾ. ಅದಕ್ಕೆ ತಾಯಿ ಪ್ರೀತಿ ತೋರಿಸ್ತಾ ಇದೀಯಾ. ಒಂದು ಸಣ್ಣ ಗಾಯ ಆದ್ರೂ ಸರ್ಜರಿ ಮಾಡೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದೀಯಾ. ಇದೆಲ್ಲ ತಮಾಷೆ ಮಾಡೋ ವಿಷಯ ಅಲ್ಲ ಅಳಿಯಂದ್ರೆ. ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಸಣ್ಣದಾಗಿ ಏಟಾಗಿದೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಬೆನ್ ಮೂಳೆಗೋ ತಲೆಗೋ ಏಟಾಗಿದ್ರೆ ಏನ್ ಮಾಡ್ಬೇಕಿತ್ತು? ಅಣ್ಣ, ಈಗ ಮನೇಲಿ ನಡೀತಾ ಇರೋ ಅನಾಹುತನೇ ಸಾಕಷ್ಟಿದೆ. ನಾವೆಲ್ಲರೂ ನಿನ್ನ ಧೈರ್ಯದ ಮೇಲೇನೆ ನೆಮ್ಮದಿಯಾಗಿರೋದು. ನಿನಗೇನಾದ್ರೂ ಆದ್ರೆ ಖಂಡಿತ ನಾವ್ಯಾರೂ ಸಹಿಸ್ಕೊಳ್ಳಲ್ಲ. ಅಲ್ಲ ಸೂರ್ಯ, ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರೆ ಕೆಲಸ ಮುಗಿಯೋವರೆಗೂ ಗಮನ ಇಟ್ಟು ಆ ಕೆಲಸ ಮಾಡ್ತಿದ್ದೆ ಅಲ್ವಾ? ಅದರಲ್ಲೂ ಹಳ್ಳಿ ರಸ್ತೆನಲ್ಲಿ ರೈಡ್ ಮಾಡ್ಬೇಕಾದ್ರೆ ಜಾಸ್ತಿ ಸ್ಪೀಡಾಗೂ ಓಡಿಸ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ನಂಗೆ ನಂಬಕ್ಕಾಗ್ತಿಲ್ಲ ಸೂರ್ಯ. ನನಗೆ ಆಕ್ಸಿಡೆಂಟ್ ಆಗಿರೋ ನೋವಿಗಿಂತ ಬೇರೆಯವ್ರು ಕೊಡ್ತಾ ಇರೋ ನೋವೇ ಜಾಸ್ತಿ. ಭಾವ, ಭಾವ, ಆರ್ ಯು ಓಕೆ? ಹುಷಾರಾಗಿದ್ಯಾ ಅಲ್ವಾ? ಅಯ್ಯೋ, ಏನ್ ಭಾವ ಇಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ಯಾ? ಏನ್ ಭಾವ, ಹುಷಾರಾಗಿರೋದಲ್ವಾ? ಮತ್ತೆ ಎಲ್ಲಾದ್ರೂ ಗಾಯ ಮಾಡ್ಕೊಂಡಿದ್ಯಾ? ಶಿವಾನಿ, ನನಗಂಥದ್ದೇನೂ ಆಗಿಲ್ಲ. ಏನ್ ಭಾವ, ಏನೂ ಆಗಿಲ್ಲ ಅಂತಿದ್ಯಾ? ಇಲ್ಲಿ ಇಷ್ಟೊಂದ್ ಜನ ನಿಂಗೆ ಆರೈಕೆ ಮಾಡ್ತಾ ಇದಾರೆ. ಸ್ಕ್ಯಾನಿಂಗ್ ಮಾಡಿಸ್ಬೇಕು ಬಾಬಾ. ನನಗೆ ಗೊತ್ತು ನೀನು ಹಾಸ್ಪಿಟಲ್ಗೆ ಹೋಗಲ್ಲ ಅಂತ. ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಬಾಬಾ ಬಾಬಾ ನಿಂತ್ಕೋ. ನೋಡು, ಸೂರ್ಯ ಏನ್ ಸಣ್ಣ ಮಗು ಅಲ್ಲ. ನೀನ್ ತಿಳ್ಕೊಂಡಿರೋ ಹಾಗೆ ಏನೂ ಆಗಿಲ್ಲ. ಅದು ಅಲ್ಲದೆ ನರ್ಸ್ ಅಂತ ನಮ್ಮ ಅತ್ತೆ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲದೆ ಇರೋದು ಏನಿಲ್ಲ. ಮೊದ್ಲು ಕೈ ಬಿಡೋ. ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ದಯವಿಟ್ಟು ನಮ್ಮ ಭಾವನ ವಿಷಯದಲ್ಲಿ ಮೂಗ್ ತೋರಿಸ್ಬೇಡ. ಏ ಶಿವಾನಿ, ನಮ್ಗಳ ಮಧ್ಯೆ ಬಂದಿರೋದು ನೀನು. ಅವಳು ಹೇಳಿದ ಏನ್ ತಪ್ಪಂತ ಅವಳ ಮೇಲೆ ರೇಗ್ತಾ ಇದೀಯಾ? ಚಿಕ್ಕಮ್ಮ, ಶಿವಾನಿ ನಿಲ್ಸಿ. ನಾನು ನನ್ನ ನೋವನ್ನು ಬೇಕಾದ್ರೆ ಸಹಿಸ್ಕೋಬಹುದು, ಆದ್ರೆ ಈ ನಿಮ್ಮ ಜಗಳನ್ನ ಸಹಿಸ್ಕೊಳಕ್ಕಾಗಲ್ಲ. ಅಲ್ಲ ಬಾವಾ, ಯಾವಳ ಗುರ್ತು ಪರಿಚಯ ಇಲ್ಲದೆ ಇರೋಳು ನಿನ್ನ ಹತ್ರ ಮಾತಾಡ್ಬೋದು. ಸಂಬಂಧದಲ್ಲಿ ನಾನ್ ನಿನ್ಗೆ ಅತ್ತೆ ಮಗಳಾಗ್ಬೇಕು. ನಾನ್ ನಿನ್ನ ಹತ್ರ ಮಾತಾಡ್ಬಾರ್ದಾ? ನೀನ್ ಆಕ್ಸಿಡೆಂಟ್ ಆಗಿ ಬೀಳೋಕೆ ಚಾನ್ಸೇ ಇಲ್ಲ. ನಿನಗ್ ಡ್ಯಾಶ್ ಹೊಡೆದವ್ರು ಯಾರು ಅಂತ ಗೊತ್ತಾ ಬಾವಾ? ಆ ಗಾಡಿ ನಂಬರ್ ಏನಾದ್ರೂ ನೋಡಿದ್ಯಾ? ಪೊಲೀಸ್ ಕಂಪ್ಲೇಂಟ್ ಏನಾದ್ರೂ ಕೊಟ್ಯಾ? ತಪ್ಪು ನಾನ್ ಮಾಡ್ಬಿಟ್ಟು ಬೇರೆಯವ್ರ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡ್ಲಿ? ನಿನ್ ಕಡೆಯಿಂದ ತಪ್ಪಾಯ್ತಾ? ನನ್ ಕೈಲಂತೂ ನಂಬಕ್ಕೆ ಆಗ್ತಿಲ್ಲ. ಇದು ಹೇಗ್ ಸಾಧ್ಯ? ನಾನು ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋ ಪರಿಜ್ಞಾನನೇ ನನಗಿರ್ಲಿಲ್ಲ. ನಡೆದಿರೋ ಘಟನೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಆಗ ಇದ್ದಕ್ಕಿದ್ದ ಹಾಗೆ ಗಾಡಿ ಎದುರುಗಡೆಯಿಂದ ಬಂದ್ಬಿಡ್ತು. ನೀನ್ ಏನ್ ಯೋಚನೆ ಮಾಡ್ತಿದ್ದೆ? ನಿನಗ್ ಯಾಕೆ ಆಕ್ಸಿಡೆಂಟ್ ಆಯ್ತು ಅಂತ ನನಗ್ ಗೊತ್ತಾಯ್ತು ಬಿಡು ಬಾಬಾ. ಕೆಲವ್ರ ಕಾಲ್ಗುಣನೇ ಹೀಗೆ. ಹೆಜ್ಜೆ ಇಟ್ ಕಡೆ ಎಲ್ಲ ಸರ್ವನಾಶ ಆಗ್ಬಿಡುತ್ತೆ. ನೋಡು, ಬರ್ಬೇಕು, 4 ಮಾತಾಡ್ಬೇಕು, ವಿಚಾರಿಸ್ಕೊಂಡು ಹೋಗ್ತಾ ಇರ್ಬೇಕು. ಅದ್ ಬಿಟ್ಟು ನನ್ ಕಡೆ ಕಣ್ಣು ಹಾಯಿಸ್ಕೊಂಡು ಇಂಡೈರೆಕ್ಟ್ ಆಗಿ ಮಾತಾಡಕ್ಕೆ ನೋಡ್ಬೇಡ.